ಎಲ್ಲರಿಗೂ ನಮಸ್ಕಾರ. ಸಮೃದ್ಧ ಜೀವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಡಿಮೆ ವಸ್ತುಗಳನ್ನ ಬಳಸಿಕೊಂಡು ಆಲೂಗಡ್ಡೆ ಸಾಂಬಾರು ಮಾಡೋದು ಹೇಗಂತ ತೋರಿಸ್ತೀನಿ. ಇದು ತುಂಬ ರುಚಿಯಾಗಿರುತ್ತೆ. ಇದರ ಬೆಸ್ಟ್ ಕಾಂಬಿನೇಷನ್ ವಿತ್ ರೈಸ್ ಆ್ಯಂಡ್ ಚಪಾತಿ ಪೂರಿ. ನೋಡೋಣ ಬನ್ನಿ ಅದಕ್ಕೆ ಬೇಕಾದಂಥ ವಸ್ತುಗಳು. ನಾನಿಲ್ಲಿ 5-6 ಸಣ್ಣದಾದ ಆಲೂಗಡ್ಡೆಯನ್ನು ಕುದಿಸಿ ತೆಗೆದುಕೊಂಡಿದ್ದೇನೆ. ಹಾಗೆಯೇ ಒಂದೆರಡು ಚಿಕ್ಕ ಗಾತ್ರದ ಟೊಮೆಟೊ, ಒಂದೆರಡು ಚಿಕ್ಕ ಗಾತ್ರದ ಈರುಳ್ಳಿ, ಇವನ್ನೆಲ್ಲ ಏನು ಮಾಡಿ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ. ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಶೇಂಗಾ ಪುಡಿ, ಶೇಂಗಾ ಹುರಿದು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅರಿಶಿನ ಪುಡಿ, ಉಪ್ಪು, ಸಾಸಿವೆ, ಜೀರಿಗೆ, ಎಣ್ಣೆ ಹಾಗೂ ಹಸಿಮೆಣಸಿನಕಾಯಿ, ಖಾರ. ಇಷ್ಟಿದ್ರೆ ಸಾಕು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು, ತುಂಬ ಬೇಗನೆ ಆಗುತ್ತೆ. ಮೊದಲು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆನ ಹಾಕ್ಕೊಳ್ಬೇಕು. ನಂತರ ಈರುಳ್ಳಿ ಹಾಕಿ ಅದನ್ನು ಹುರ್ಕೋಬೇಕು. ಈರುಳ್ಳಿ ಹುರಿದ ನಂತರ ಈರುಳ್ಳಿ ಸಾಫ್ಟ್ ಆದ ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿದ ಟೊಮೆಟೊವನ್ನು ಸೇರಿಸ್ಕೋಬೇಕು. ಈ ಟೊಮೆಟೊ ಕೂಡ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಅದೇ ರೀತಿಯಲ್ಲಿ ಸ್ಮ್ಯಾಶ್ ಆಗಬೇಕು. ಈ ರೀತಿ ಹುರ್ಕೊಂಡ ನಂತರ ಇದಕ್ಕೆ ಅರಿಶಿನ ಪುಡಿ, ನಂತರ ಉಪ್ಪು, ಹಸಿ ಮೆಣಸಿನಕಾಯಿ, ಖಾರ ಹಾಕಿ ಚೆನ್ನಾಗಿ ಸೌಟಾಡಿಸ್ಕೋಬೇಕು. ಇದು ಸೌಟಾಡಿಸಿ 1-2 ಸೆಕೆಂಡ್ ಆದರೆ ಸಾಕು. ನಂತರ ನಾವು ಕುದಿಸಿಟ್ಟಿದ್ದಂತಹ ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಿ ಅದನ್ನು ಈ ಒಗ್ಗರಣೆ ಮಿಶ್ರಣಕ್ಕೆ ಸೇರಿಸ್ಕೋಬೇಕು. ಒಗ್ಗರಣೆ ಮಿಶ್ರಣಕ್ಕೆ ಸೇರಿಸಿದ ನಂತರ ಸ್ವಲ್ಪ ಬಾಡಿಸಿಕೊಂಡು ಅದಕ್ಕೆ ಸ್ವಲ್ಪ ನೀರು, ಅಂದರೆ ಮಿನಿಮಮ್ ಒಂದು ಚಿಕ್ಕ ಲೋಟ ನೀರಾದರೂ ಹಾಕ್ಕೊಳ್ಬೇಕು. ಅದಕ್ಕಿಂತ ಜಾಸ್ತಿ ಕೂಡ ಹಾಕ್ಕೊಂಡ್ರೂ ನಡೆಯುತ್ತೆ. ಅದಾದ ನಂತರ ಸ್ವಲ್ಪ ಹುರಿದಿಟ್ಟ ಶೇಂಗಾ ಪುಡಿ ಏನು ಮಾಡಿರ್ತೀವಲ್ಲ ಅದನ್ನೂ ಕೂಡ ಅದೇ ಮಿಶ್ರಣಕ್ಕೆ ಹಾಕಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಹೊಂದಿಸ್ಕೋಬೇಕು. ಚೆನ್ನಾಗಿ ಹೊಂದಿಸ್ಕೊಂಡ ನಂತರ ಅದನ್ನು 1-2-3 ಕುದಿಯಲು ಬಿಡಬೇಕು. ಅದು ಕುದ್ದ ನಂತರ ಥಿಕ್ಕಾದ ಕನ್ಸಿಸ್ಟೆನ್ಸಿ ಬರುತ್ತೆ. ಆವಾಗ ಅದನ್ನು ನಾವು ರೊಟ್ಟಿ, ಪುರಿ ಹಾಗೂ ಅನ್ನ ಎಲ್ಲರ ಜೋಡಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ರೀತಿ ಕುದ್ದಾದ ನಂತರ ಅದಕ್ಕೆ ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಮೊದಲು ನಾನು ಹೇಳಿದ್ದೆ, ಆವಾಗ ಹಾಕಿರಲಿಲ್ಲ, ಮರೆತ್ಕೊಂಡಿದ್ದೆ. ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಪುಡಿ ಹಾಕಿ ಅದನ್ನು ಕಲಿಸ್ಬೇಕು. ಕುದಿಯುತ್ತಿರುವಾಗಲೇ ಹಾಕಬೇಕು. ನಂತರ ಕೊನೆಗೆ ಅದೆಲ್ಲ ಕುದ್ದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜಸ್ಟ್ ಒಂದು ಕುದಿ ಕುದಿಸಿಬಿಟ್ರೆ ಬಿಸಿ ಬಿಸಿಯಾಗಿ, ರುಚಿಯಾಗಿ, ತುಂಬ ಬೇಗನೆ ಆಗುವಂತಹ ಹಾಗೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕಿದ್ರೊಮ್ಮೆ ಟ್ರೈ ಮಾಡಿ ನೋಡಿ. ಬಿಸಿ ರೊಟ್ಟಿ, ಬಿಸಿ ಅನ್ನ, ಪೂರಿ, ಚಪಾತಿ ಎಲ್ಲದರೊಂದಿಗೆ ಬೆಸ್ಟ್ ಕಾಂಬಿನೇಷನ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ. ನಮಸ್ತೆ, ಧನ್ಯವಾದ.